ಈ ನಡುವೆ ಈ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರಿಕ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ತೀವ್ರವಾಗಿ. ಯಾಕೆಂದ್ರೆ ಆತ ಕೊಡ್ತಿರೋ ಹೇಳಿಕೆಗಳು ಅನುಮಾನಾಸ್ಪದವಾಗಿದೆ. ನಡೀತಾ ಇದೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಶಂಕಿತರ ಪ್ರತ್ಯೇಕ ವಿಚಾರಣೆ ಮಾಡ್ತಾ ಇದ್ದಾರೆ. ಶಾರಿಕ್ನನ್ನ ಪ್ರತ್ಯೇಕವಾಗಿ 2 ದಿನ ವಿಚಾರಣೆ ಮಾಡಿದ್ರು NIA ಮತ್ತು CCB. ಶಾರಿಕ್ ಕುಕ್ಕರ್ ಬಾಂಬ್ ಸ್ಫೋಟ, ಆಟೋದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತಲ್ಲ, ಆ ಪ್ರಕರಣದ ಪ್ರಮುಖ ಆರೋಪಿ ಶಾರಿಕ್ ಈಗ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾನೆ. CCB ಮತ್ತು NIA 2 ದಿನ ಪ್ರತ್ಯೇಕವಾಗಿ ಇವನನ್ನು ಕರೆದು ವಿಚಾರಣೆ ಮಾಡಿದಾರಂತೆ. ಇವನಿಗೂ ಈ ಬಾಂಬರ್ಗೂ ಸಂಬಂಧ ಇದೆಯಾ? ಯಾಕೆಂದರೆ ಇವ್ರ ಪ್ಲ್ಯಾನ್ ಎಲ್ಲ ಮೊದಲು ಅದೇ ಇತ್ತಲ್ಲ, ಜನನಿಬಿಡ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು, ಅಮಾಯಕರ ಪ್ರಾಣ ತೆಗಿಬೇಕು, ಹೀಗೆ ಇದ್ದಿದ್ದು ಇವ್ರ ಲೆಕ್ಕ ಎಲ್ಲ. ಹಾಗಾಗಿ ಇವನಿಗೇನಾದರೂ ಗೊತ್ತಿದೆಯಾ? ಜೊತೆಗೆ ಇವನು ಕೊಡ್ತಾ ಇರೋ ಸ್ಟೇಟ್ಮೆಂಟು ಅನುಮಾನಾಸ್ಪದವಾಗಿದೆ. ಅನುಮಾನಾಸ್ಪದವಾಗಿರೋದ್ರಿಂದನೇ ಈತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಉಗ್ರ ಶಾರಿಕ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ ಶಾರಿಕ್ನನ್ನು ಇಷ್ಟೊಂದು ವಿಚಾರಣೆ ಮಾಡ್ತಿರೋದು ಯಾಕೆ? ಏನಾದರೂ ಸುಳಿವು ಸಿಕ್ಕಿದೆಯಾ NIA ಮತ್ತು CCBಗೆ? ಹೇಗೆ? ಖಂಡಿತ ಅರವಿಂದ್, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಳ್ತಾ ಇರೋಂಥದ್ದು ಒಂದಷ್ಟು ಮಾಹಿತಿಗಳು. ಅಂದ್ರೆ ISIS ನ ಮಾದರಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅದಕ್ಕೆ ISIS ನ ಜೊತೆ ಗುರುತಿಸ್ಕೊಂಡವರು, ಈ ಹಿಂದೆ ಬ್ಲಾಸ್ಟ್ ಮಾಡಿದಂಥವ್ರು ಯಾರ್ಯಾರಿದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ವಿಚಾರಣೆಗೆ ಒಳಪಡಿಸೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇರೋಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ಒಂದು 7-8 ತಿಂಗಳ ಹಿಂದೆ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಏನಿತ್ತು, ಅಂದ್ರೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಶಾರಿಕ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿದಾಗ ಆತ ಆಶ್ಚರ್ಯಚಕಿತ ಮತ್ತು ಖುಷಿ ಎರಡನ್ನೂ ಕೂಡ ಪಟ್ಟಿರುವಂಥದ್ದು. ಯಾಕೆಂದ್ರೆ ಯಾರು ಬ್ಲಾಸ್ಟ್ ಮಾಡಿದ್ದು ಮತ್ತು ಎಲ್ಲಿ ಬ್ಲಾಸ್ಟ್ ಮಾಡ್ದ, ಅದರಿಂದ ಸಾವು ನೋವು ಏನಾದರೂ ಸಂಭವಿಸ್ತಾ, ಏನಾಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳನ್ನೇ ಪದೇ ಪದೇ ಪ್ರಶ್ನೆಯನ್ನ ಮಾಡಿದ್ದೇನೆ. ಪದೇ ಪ್ರಶ್ನೆಯನ್ನ ಮಾಡಿ ಈ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ CCB ಅಧಿಕಾರಿಗಳು ಇರ್ಬೋದು, ಅದೇ ಬ್ಲಾಸ್ಟ್ ಆದ ಮಾರನೇ ದಿನವೇ ತಕ್ಷಣವೇ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ನಂತರ NIAಗೆ ಪ್ರಕರಣ ವರ್ಗಾವಣೆ ಆದ ಸಂದರ್ಭದಲ್ಲೂ ಕೂಡ NIA ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಜೊತೆಗೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾನೆ. ಅಂದ್ರೆ ನನ್ನ ಕೈಲಿಂದ ಆಗದೇ ಇರೋಂಥದ್ದನ್ನ ಬೇರೊಬ್ಬ ಮಾಡಿದ್ದಾನೆ, ಆದ್ರೆ ಸಕ್ಸಸ್ಫುಲ್ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಆತನಿಗೆ ಒಂದಷ್ಟು ಸಣ್ಣ ಬೇಜಾರು ಕೂಡ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿರೋಂಥ. ಜೊತೆಗೆ ಯಾರು ಈ ಕೃತ್ಯವನ್ನ ಮಾಡ್ದ ಮತ್ತು ಆತನಿಗೆ ಟ್ರೈನ್ ಅಪ್ ಅನ್ನು ಕೊಟ್ಟಂತವ್ರು ಯಾರು, ಇದ್ಯಾವ್ದ್ರ ಬಗ್ಗೆನೂ ಕೂಡ ನನಗೆ ಮಾಹಿತಿ ಇಲ್ಲ ಅಂತೇಳಿ ಹಾರಿಕೆಯ ಉತ್ತರವನ್ನ ಕೊಡ್ತಾ ಇರೋಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ. ತಮ್ಮ ಎಲ್ಲ ಮಾಹಿತಿಗೆ. ಅನುಮಾನ ಬರದೆ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡೋ ಹಂತಕ್ಕೇನು ಹೋಗಲ್ಲ. ಬಟ್ ಇವನ ಹೇಳಿಕೆಗಳು ಅನುಮಾನಾಸ್ಪದವಾಗಿರೋದ್ರಿಂದ ನೋಡೋಣ, ಚಾನ್ಸ್ ತಗೊಳ್ಳೋಣ ಅಂತ ಈಗ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ.